ನಂದು ವೈಫ್ದು ಡಿಸ್ಪ್ಯೂಟು ಸರ್. ವೈಫ್ ಡಿಸ್ಪ್ಯೂಟ್ ಇದೆ. ಅದು ಲವ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಮದುವೆ ಆಗಿತ್ತು ಸರ್. ಇದು ಮದುವೆಗೂ ಮುಂಚೆ ಅಫೇರ್ಸ್ ಇಟ್ಕೊಂಡು, ಮದುವೆ ಆದಮೇಲೂ ಅಫೇರ್ಸ್ ಇಟ್ಕೊಂಡು, ಡ್ರೈವರ್ ಜೊತೆ ಪ್ರೆಗ್ನೆಂಟ್ ಆಗಿ ನಂದೇ ಮಗು ಅಂತೇಳಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡು ಹೋಗಿ ಡೈವರ್ಸ್ ನೋಟಿಸ್ ಕಳಿಸಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗಾದ್ಮೇಲೆ ಆ ಮಗು ಆದಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು, ಪೊಲೀಸ್ ಸ್ಟೇಷನಲ್ಲಿ ನನಗೆ ದುಡ್ಡಿಗೆ ಸೆಟ್ಲ್ಮೆಂಟ್ ಮಾಡಿಲ್ಲ, ಪ್ರಾಬ್ಲಮ್ ಮಾಡ್ತೀವಿ ಅಂತೆಲ್ಲ ಹೇಳಿ, ಆಮೇಲೆ ತಿರ್ಗಾ ಟಾರ್ಚರ್ಗಳು ಅನ್ಭವಿಸ್ಕೊಂಡು ಕೆಲಸ ಹೋಗಿ, ಜಾಬ್ ಹೋಗಿ, ಹೆಲ್ತ್ ಹೋಗಿ ಎಲ್ಲ ಪ್ರಾಬ್ಲಮ್ ಆಯಿತು ಸರ್. ಇವಾಗ ಸ್ಕಿಜೋಫ್ರೆನಿಯಾ ಪೇಷಂಟ್ ಅಂದರೆ ನನ್ನನ್ನು 3 times ಅಟೆಂಡ್ ಮಾಡಿದ್ರು ಸರ್ ಸಾಯಿಸೋದಕ್ಕೆ. 3 ಸಲ ಅಟೆಂಡ್ ಮಾಡಿದ್ರು ಸರ್ ಸಾಯಿಸೋದಕ್ಕೆ. ಒಂದು ಪ್ಲಸ್ ಎಲ್ಲಾದರೂ ಹೋದರೆ ಸರ್ ಕುಡಿಯೋದು ತಿನ್ನೋದ್ರಲ್ಲಿ ಹಾಕೋದು ಸರ್, ಡೇಂಜರಸ್ ಥಿಂಗ್ಸ್ ಹಾಕೋದು, ಹೊಟ್ಟೆ ಪ್ರಾಬ್ಲಮ್ ಆಗಲಿ, ಬ್ರೈನ್ ಪ್ರಾಬ್ಲಮ್ ಆಗಲಿ ಅಂತ ಮಾಡಿದ್ರು ಸರ್. ಮತ್ತು 2 types ಆಫ್ ಎಲೆಕ್ಟ್ರಾನಿಕ್ ಟಾರ್ಚರ್ ಇದೆ ಸರ್. ಒಂದು ಸೋಷಿಯಲ್ ಮೀಡಿಯಾ ಫೋನ್ ಟ್ಯಾಪಿಂಗ್, ಫೋನ್ ಹ್ಯಾಕಿಂಗ್ ಒಂದು ಟೈಪ್ ಆಫ್ ಎಲೆಕ್ಟ್ರಾನಿಕ್ ಟಾರ್ಚರು. ಸೆಕೆಂಡ್ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಟಾರ್ಚರ್ ಬಂದ್ಬಿಟ್ಟು ಮೈಂಡ್ ಕಂಟ್ರೋಲಿಂಗ್ ಟೆಕ್ನಾಲಜಿ, ಮೈಂಡ್ ಟಾರ್ಚರ್, ಬಾಡಿ ಕಂಟ್ರೋಲಿಂಗ್ ಟೆಕ್ನಾಲಜಿ, ಬಾಡಿ ಟಾರ್ಚರ್ ಇದೆ ಸರ್. ಇದನ್ನು ಯಾರು ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾರೆ ಸರ್. ಪ್ರೂಫ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನೇನು ಮಾಡ್ತಾರೆ, ಒಬ್ಬ ಮನುಷ್ಯನ ಮೇಲೆ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿಗೆ ತಂದಿಕ್ತಾರೆ ಸರ್ ಅವರು. ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್. ನಾನು ಜಾಬ್ ಹಾಳು ಮಾಡಿಬಿಟ್ರು, ಟೋಟಲ್ ಬಾಡಿ, ಹೊಟ್ಟೆ ಸಮಸ್ಯೆ, ಟೋಟಲ್ ಎಲ್ಲ ಬಾಡಿ, ಬ್ರೈನ್ ಎಲ್ಲ ಪ್ರಾಬ್ಲಮ್ ಮಾಡಿದ್ರು ಸರ್. ಇನ್ನೊಂದು ಮದುವೆ ಆಗದಿರೋ ಥರನೂ ಮಾಡಿದ್ರು ಸರ್ ಅದೊಂದು. ಮತ್ತು ಇವಾಗ ಏನು 45,000 ಏನು ಆರ್ಡರ್ ಮಾಡಿದ್ದಾರೆ, 20,000 ಇವಳಿಗೆ, 25,000 ಮಗುಗೆ ಅನ್ನೋ ಹತ್ರ ಆರ್ಡರ್ ಮಾಡಿದ್ದಾರೆ ಸರ್ ಅವರು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಜಾಬ್ ಮನೇಲೂ ಸಪೋರ್ಟಿವ್ ಸಿಗ್ತಿಲ್ಲ ಸರ್. ಅದು ಹೆಂಗೆ ವರ್ಕ್ ಮಾಡ್ತಾವ್ರೆ ಅಂದರೆ ಇಡೀ ಟೋಟಲ್ ನನಗೆ ಯಾರೂ ಹೆಲ್ಪ್ ಮಾಡಲೇಬಾರ್ದು, ಇವನೇ ಸತ್ತೋಗ್ಬಿಡ್ಲಿ ಅಂತ ಇಲ್ಲಿವರೆಗೂ ಇನ್ನೂ ಟ್ರೈ ಮಾಡ್ತೇನೆ ಅವರು ಸರ್. ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಸಲ ಸಿಫ್ಫಿಂದ ಸರ್ ಹೇಳಿದ್ರು ಅಂತ ಅಂದ್ಬಿಟ್ಟು ಒಂದು ಇದ್ರಲ್ಲಿ ಬಂದೆ ಸರ್. ಬಂದ್ಬಿಟ್ಟು ಹೇಳಿದೆ. ಬಟ್ ನಾನು ಟ್ರೀಟ್ಮೆಂಟಲ್ಲಿ ಇದ್ದೀನಿ ಸರ್. ನೈಟು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು, ಬೆಳಗ್ಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ಇದನ್ನು ಯಾವ ರೀತಿ ಅಂದರೆ ಹೆಂಗೆ ಅಂದರೆ ಸರ್, ಜಡ್ಜಿಗೆ ಅರ್ಥ ಆಗಬೇಕು ಸರ್. ಅದು ಏನು ಬೇಸಿಸ್ ಮೇಲೆ ಮಾಡಿದ್ದಾರೆ ಅನ್ನೋದಾದ್ರೂ ಬೇಕು ಸರ್. 45,000 ಯಾರ್ಯಾರ್ದು ಪ್ರಾಪರ್ಟಿ, ಬ್ರದರ್ ಪ್ರಾಪರ್ಟೀಸ್, ಯಾರ್ಯಾರ ಪ್ರಾಪರ್ಟೀಸ್ ಇಟ್ಕೊಂಡು ಮಾಡಿದ್ದಾರೆ ಸರ್. ಏನು ಮಾಡಬೇಕು ಅಂತ ಗೊತ್ತಾಗದೆ ಇವಾಗ ಇದು ಮಾಡಿದ್ದೀನಿ ಸರ್. ಏನು ಕೆಲಸ ಮಾಡ್ತಿದ್ದೀವಿ? ಮುಂಚೆ 5 years 6 years ಬ್ಯಾಕು ಮೆಷಿನ್ ಮೇಂಟೆನೆನ್ಸ್ ಅಂತ ಕೆಲಸ ಮಾಡ್ತಿದ್ದೆ ಸರ್. ಅದನ್ನು ಹಾಳು ಮಾಡಿಬಿಟ್ರು ಸರ್. ಇವಾಗ ಇದನ್ನು ಏನು ಹೆಂಗೆ ಗೊತ್ತಾ ಸರ್, ಇವಾಗ ವೈಫ್ ಮ್ಯಾಟ್ರು ಅಂತ ಬಂದರೆ ಸಾಕು ಸರ್, ಅದ್ರ ಹಿಂದೆಗಡೆ ಪೊಲೀಸು, ಲೇಡೀಸು, ಪ್ರೊಫೆಷನಲ್ ಆಲ್ ಟುಗೆದರ್ ಇರ್ತಾರೆ ಸರ್. ಸರ್ ನೀವು ಹೆಂಗೆ ಸತ್ರಿ ಅನ್ನೋದೇ ಗೊತ್ತಾಗಲ್ಲ ಸರ್. ನಿಮ್ಗೆ ಎವಿಡೆನ್ಸೇ ಇಡಲ್ಲ ಸರ್. ಅವ್ನಿಗೆ ಇದಿತ್ತು ಕಾಯಿಲೆ, ಅದು ಇದು ಆಳು ಮೂಳು ಅಂತ ಅಂದ್ಬಿಟ್ಟು ಹೇಳಿ ಹಂಗೆ ಕ್ರಿಯೇಟ್ ಮಾಡ್ಕೊತಾರೆ ಸರ್. ಫಸ್ಟು ಕ್ಲೀನಾಗಿ ಕ್ರಿಯೇಟ್ ಮಾಡ್ಕೊತಾರೆ. ಯಾರು ಜನಗಳು ಧ್ವನಿ ಎತ್ತಲೇಬಾರ್ದು ಅನ್ನೋ ಮಟ್ಟಕ್ಕೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಬಿಟ್ಟು ಕೆಲಸ ಮಾಡೋಂಥ ಕೆಲಸ ಸರ್ ಇದು ಅವ್ರದ್ದು. ಈಗ ನೀವು ಜೀವನಕ್ಕೆ ಏನು ಮಾಡ್ತೀವಿ, ಎಲ್ಲಿ ಕೆಲಸ ಮಾಡ್ತೀವಿ? ಜೀವನಕ್ಕೆ ಏನೂ ಇಲ್ಲ ಸರ್. ನಾನು ಇವಾಗ ಸದ್ಯಕ್ಕೆ ನಮ್ಮ ತಂದೆ ಜೊತೆ ಇದ್ದೀನಿ. ಫಸ್ಟ್ ನಮ್ಮ ಬ್ರದರ್ ನಾನು ನೋಡ್ಕೊತಿದ್ದೆ. ಇವಾಗ ನಮ್ಮ ಬ್ರದರ್ ಇಲ್ಲದೆ ನಮ್ಮ ತಂದೆ ಹತ್ರ ಹೋಗಿದ್ದೀನಿ. ನಾನು ಬೇರೆ ಕಡೆ ರೂಮ್ ಮಾಡ್ಕೊಂಡು ಹೋಗ್ಬೇಕು ಸರ್. ನಾನಿರೋ ಕಂಡೀಷನ್ಗೆ ಹಂಗಿದೆ ಸರ್. ಪ್ರತಿ ಸಲ ಜಗಳಗಳು ಅಂದರೆ ಹೆಂಗೆ ಟಾರ್ಚರ್ಗೆ ಅಂದರೆ ನಾವೇ ಹೋಗಿ ಮತ್ತೆ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು. ಆದಾಗ ಇವರೆಲ್ಲ ಹೇಳಿದ್ರು ಸರ್ ನನಗೆ, ಸೂಸೈಡ್ ಅಂತ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ, ನೀನು ಧೈರ್ಯವಾಗಿರೋ ಬಾ ಅಂತ ಕರೆದಿದ್ದಕ್ಕೆ ನಾನು ಬಂದೆ ಸರ್. ಅವ್ರು ಕೆಲಸ ಮಾಡ್ತಿದ್ದಾಳೆ. ಅಲ್ಲಿ ನೋಡಿದ್ರೆ ಏನಂತ ಹೇಳ್ತಾರೆ, ಕೋಟಿಗೆ ಬರಲ್ಲ ಸರ್. ಕೋಟಿಗೆ ಬರಲ್ಲ. ಇದರಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡ್ತಾಳೆ, ನಾನು ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು 80,000 ಎಕ್ಸ್ಪೆನ್ಸಸ್ ಬೇಕು ನನಗೆ ಅಂತಾಳೆ. 80,000 ಎಕ್ಸ್ಪೆನ್ಸಸ್ ಅವ್ರು ಇರೋ ಇದಕ್ಕೆ 80,000 ಬೇಕು ಅಂತಾಳೆ. ಕೆಲಸ ಐತೆ, ಕೋರ್ಟ್ಗೂ ಬರಲ್ಲ, ಏನೂ ಬರಲ್ಲ. ನಾನು ಈ ಥರ ಟಾರ್ಚರ್ ಅನುಭವಿಸ್ತಾ ಇದ್ದೀವಿ. ಯಾರು ಹೆಲ್ಪ್ ಮಾಡದೇ ಇರೋ ಪರಿಸ್ಥಿತಿಲಿ ನಾವಿದ್ದೀವಿ. ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಸರ್. ಈ ಕಡೆ ಜೈಲಿಗೆ ಹಾಕ್ಸ್ಬೇಕು ಅಂತ ಅವಳೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್.